ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರೋ ಹಂಗೆ ಬಾಗಲಕೋಟೆಯಲ್ಲಿ 25, 26, 27ಕ್ಕೆ ಸಸ್ಯ ಸಂತೆ ನಡೀತಿದೆ. ಇಲ್ಲಿ ಎಲ್ಲಾ ತರದ ತಳಿಗಳು ಸಿಗ್ತವೆ. ಹೂವಿನ ಗಿಡ ಆಗಿರ್ಬೋದು, ಆಯುರ್ವೇದಿಕ್ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್ ಆಗಿರ್ಬೋದು, ಅಡಿಕೆ ಸಸಿ ಆಗಿರ್ಬೋದು, ತೆಂಗಿನ ಸಸಿ ಆಗಿರ್ಬೋದು, ಈ ತರ ಹಲವಾರು ತರ ತಳಿಗಳು ಸಿಗ್ತವೆ ಇಲ್ಲಿ. ಹಾಗೆ ಅದ್ರ ಜೊತೆಗೆ ಗೊಬ್ಬರಕ್ಕೆ ಬಂದ್ರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಈ ತರ ಆರ್ಗಾನಿಕ್ ಆಗಿ ಮಾಡಿರುವಂತಹದ್ದು ಸಿಗ್ತಿದಾವೆ. ಮತ್ತೆ ಸೀಡ್ ಕಿಟ್ಗಳು ಇಲ್ಲಿ ಅವೈಲಬಲ್ ಇದೆ. ಇಲ್ಲಿ ತಡ ಯಾಕೆ ಮಾಡ್ತೀರಾ, ಬನ್ನಿ ಹೋಗೋಣ. ಹಾಗಾದ್ರೆ ನೋಡೋಣ ಯಾವ ತರ ಇದೆ ಸಸ್ಯ ಸಂತೆ ಅಂತ ಹೇಳಿ. ಬನ್ನಿ ಇವಾಗ ನಮ್ ಸರ್ ಮತ್ತೆ ನಮ್ ಫ್ರೆಂಡ್ಸ್ ಹತ್ರ ಕೇಳೋಣ ಯಾವ ತರ ಇದೆ ಈ ಸಸ್ಯ ಸಂತೆ, ಹೆಂಗಿರುತ್ತೆ ಅಂತ. ನೋಡಿ, ಇದ್ರೊಳಗೆ ಹೇಳ್ತಾ ಹೋಗ್ತಾರೆ, ಅದನ್ನ ನೀವು ಕೇಳಿಸ್ಕೊಂಡು ಇನ್ಫಾರ್ಮೇಶನ್ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಡಾಕ್ಟರ್ ಸತೀಶ್ ಆರ್ ಪಾಟೀಲ್ ಅಂತೇಳಿ. ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆದ ಅಡಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಸಸ್ಯ ಸಂತೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳಿ ಮುಂಚಿತವಾಗಿ 15 ದಿನಗಳ ಮುಂಚಿತವಾಗಿ ಸಾಕಷ್ಟು ಪ್ರಚಾರವನ್ನು ಕೂಡ ನಾವು ಮಾಡಿದ್ದೀವಿ. ಇದು ಮಾಡುವ ಉದ್ದೇಶ ಏನಂತಪ್ಪ ಅಂತಂದ್ರೆ, ಈ ಮಳೆಗಾಲ ಶುರು ಆದ ಕೂಡಲೇ ಎಲ್ಲ ಒಂದು ರೈತ ಬಾಂಧವರಿಗೆ ಆಗ್ಲಿ ಅಥವಾ ಗಾರ್ಡನ್ ಪ್ರಿಯರಿಗೆ ಆಗ್ಲಿ ಅಥವಾ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಒಂದೇ ಒಂದು ಅಡಿಯಲ್ಲಿ, ಒಂದೇ ಸೂರ್ಯನ ಅಡಿಯಲ್ಲಿ ಎಲ್ಲ ಗಿಡಗಳು ಅವೈಲಬಿಲಿಟಿ ಇರಲಿ ಅಂತೇಳಿ ನಾವು ಒಂದು ಎಲ್ಲ ತರಹದ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತಹ ತಳಿಗಳಾಗಿರಬಹುದು ಅಥವಾ ಬೇರೆ ಇನ್ಸ್ಟಿಟ್ಯೂಟ್ನಿಂದ ಬಿಡುಗಡೆ ಆದಂತಹ ತಳಿಗಳು, ಸರ್ಕಾರಿ ಇನ್ಸ್ಟಿಟ್ಯೂಟ್ನಿಂದ ಬಿಡುಗಡೆ ಆದಂತಹ ತಳಿಗಳಾಗಿರ್ಬೋದು, ಮತ್ತು ವಿಧವಾದಂತಹ ಅಲಂಕಾರಿಕ ಹೂವಿನ ಬೆಳೆಗಳಾಗಿರ್ಬೋದು ಅಥವಾ ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಒಂದು ಗಿಡಗಳಾಗಿರ್ಬೋದು. ಹೀಗೆ ನಾನಾ ರೀತಿಯಲ್ಲಿ ಗಿಡಗಳನ್ನ ನಾವು ಒಂದೇ ಒಂದು ನಿಟ್ಟಿನಲ್ಲಿ ಅಡಿಯಲ್ಲಿ ಇದಾಗ್ಲಿ ಅಂತೇಳಿ ನಾವೇನ್ ಮಾಡಿರ್ತೀವಿ. ಇಲ್ಲಿ ಈ ಒಂದು ಸಂತಿನಲ್ಲಿ 3 ದಿನ ಒಂದು ಅತ್ಯಂತ 25 ಮತ್ತು 26, 27 3 ದಿನಗಳಲ್ಲಿ ಬಹಳಷ್ಟು ಒಂದು ಉತ್ಸುಕತೆಯಿಂದ ಇದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ಈ ಒಂದು ಸಂತೆ ಮೊದಲನೇ ತರ ಸಂತೆ ಆದ್ರೂ ಕೂಡ ಇಲ್ಲಿ ಸಾಕಷ್ಟು ರೈತ ಬಾಂಧವರಾಗ್ಲಿ, ಸುತ್ತಮುತ್ತಲಿನ ಗಾರ್ಡನ್ ಪ್ರಿಯರು ಮತ್ತು ಎಲ್ಲ ಸುತ್ತಮುತ್ತಲಿನ ರೈತ ಬಾಂಧವರು ಕೂಡ ಇಲ್ಲಿ ಬಂದು ಈ ಒಂದು ಸಸ್ಯ ಸಂತೆಯ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಅತ್ಯಂತ ಅದರಲ್ಲಿಯೂ ಕೂಡ ನಮ್ಮ ಒಂದು ಪುಷ್ಪ ವಿಭಾಗದ ವತಿಯಿಂದ ನಾವು ಎಲ್ಲ ಹಣ್ಣಿನ ಹೂವಿನ ನಾವು ತಯಾರಿ ಮಾಡಿ ಇಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆ ಒಂದು ಪ್ರಯತ್ನ ನಿಟ್ಟಿನ ಫಲ ನಮಗೆ ಇವತ್ತು ಕಾಣ್ತಾ ಇದೆ. ಇಲ್ಲಿ ಸುತ್ತಮುತ್ತಲಿನ ಸಾಕಷ್ಟು ಜನರು ಇವತ್ತು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದೇವೆ. ಒಂದು ಬಹಳಷ್ಟು ಆ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕಾಗಂತೇಳಿ ನಾನು ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲ್ಲರಿಗೂ ಸಂಜೆ ಶುಭಾಶಯಗಳು. ಇವತ್ತಿನ ದಿವಸ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಸಸ್ಯ ಸಂತೆ 3 ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಜರುಗುತ್ತಿದೆ. ಇಲ್ಲಿ ಹಲವಾರು ವಿಧದ ನಾವು ಎಲ್ಲ ಗಿಡಗಳನ್ನು ತಂದು ನಾವೇ ಖುದ್ದಾಗಿ ನಮ್ದೇ ಆದಂತಹ ನರ್ಸರಿಯಲ್ಲಿ ರೆಡಿ ಮಾಡಿರುವಂತಹ ಎಲ್ಲಾ ಗಿಡಗಳನ್ನ ತಂದು ನಾವು ಮಾರಾಟಕ್ಕೆ ಇಲ್ಲಿ ಇವತ್ತು ಪ್ರದರ್ಶನಕ್ಕೆ ಇಟ್ಟಿರ್ತೀವಿ, ಆದ್ರೆ ಮಾರಾಟಕ್ಕೂ ಇಟ್ಟಿರ್ತೀವಿ. ಆಮೇಲೆ ಇಲ್ಲಿ ಎಲ್ಲ ನಾವು ರೋಸ್ನು ಇದೆ, ಗುಲಾಬಿನೂ ಇದೆ, ಆಮೇಲೆ ಇಲ್ಲಿ ಪೆಟ್ರಾ, ಇದು ಗೋಲ್ಡನ್ ಸೈಪ್ರೆಸ್, ಇವೆಲ್ಲ ನಾವೇ ಖುದ್ದಾಗಿ ನಮ್ಮಲ್ಲಿ ಆದಂತಹ ನರ್ಸರಿಯಲ್ಲಿ ತಯಾರಿಸಿದಂತ ಎಲ್ಲ ಅಗಿಗಳನ್ನ ತಂದು ನಾವು ಎಲ್ಲ ಜನರಿಗೆ ಮಾರಾಟಕ್ಕೆ ಇಟ್ಟಿದ್ದೀವಿ. ಆಮೇಲೆ ರೋಸ್ ನಾವು ಖುದ್ದಾಗಿ ನಾವೇ ಸ್ವಂತವಾಗಿ ಗ್ರಾಫ್ಟಿಂಗ್ ಮಾಡಿರುವಂತಹ ರೋಸ್ ನಮ್ಮಲ್ಲಿ ಲಭ್ಯವಿದೆ. ಇದು ಇನ್ನೂ 3 ದಿವಸಗಳ ಕಾಲ ಜರುಗ್ತಾ ಇದೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಇದು ಸಾಗ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಬಂದು ಇದನ್ನ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಹೇಳಿ ಮತ್ತು ನಮ್ಮಲ್ಲಿ ಸಿಗುವಂತ ಎಲ್ಲಾ ಗಿಡಗಳನ್ನ ತಗೊಂಡು ನಮಗೂ ಕೂಡ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಆಲ್ರೆಡಿ ಇವಾಗ ನಮ್ಗೆ ನಮ್ ಸರ್ ಆಗಿರ್ಬೋದು, ನಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೆ ಇದ್ರ ಬಗ್ಗೆ ಫುಲ್ ಮಾಹಿತಿ ಕೊಟ್ಟಿದ್ದಾರೆ. ಹೆಂಗ್ ಮಾಡಿದ್ವಿ, ಏನ್ ಮಾಡಿದ್ವಿ, ಅವ್ರ ಎಕ್ಸ್ಪೀರಿಯನ್ಸ್ ಏನು ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಮತ್ ನಾ ಅದನ್ನ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ಏನಿಲ್ಲ, ಈಗ ರೇಟ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸಸ್ಯ ಸಂತೆ ಅಂದ್ರೆ ಸಂತೆನೆ ಅಂದ್ರೆ ಮಾರ್ಕೆಟ್. ಇವಾಗ ನೋಡಿ, ಇವಾಗ ನಿಮ್ಗೆ ಹೋಲ್ಸೇಲ್ ಆಗಿ ಸಿಗ್ತವೆ. ಇಲ್ಲಿ ಕಮ್ಮಿ ರೇಟ್ ಆಗಿರ್ಬೋದು, 30 ರೂಪಾಯಿ, 20 ರೂಪಾಯಿ, 150 ರೂಪಾಯಿ ಇಷ್ಟೇ ಇರುತ್ತೆ. ಜಾಸ್ತಿ ರೇಟಿಗೆ ಏನ್ ಹೋಗಲ್ಲ ಯಾವ್ದೇ ಆಗಿರ್ಬೋದು. ಮತ್ ನಿಮ್ಗೆ ಯಾವ್ದೇ ತಳಿಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತವೆ. ನಿಮ್ಗೆ ಹೊರಗಡೆ ಹೋಗಿ ಎಲ್ಲಿ ತಗೋಬೇಕನ್ನೋದು ಗೊತ್ತಾಗಿರಲ್ಲ. ಇಲ್ಲಿ ಸಂತೆಗ್ ಬಂದ್ರೆ ನೀವು ಹಂಗೆ ನೋಡ್ಕೊಂತ ಹೋದ್ರೆ ಈ ಪ್ಲಾಂಟ್ ತಗೋಬೇಕಾ ಅನ್ನೋ ಹುಮ್ಮಸ್ ಬರುತ್ತೆ ನಿಮ್ಗೆ. ಒಂದ್ಸರಿ ಬಂದು ವಿಸಿಟ್, ಇನ್ನ 2 ದಿನ ಇದೆ, ಸೋಮವಾರಕ್ಕೆ ಮುಗಿಯುತ್ತೆ. ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದನ್ನ ತಗೊಂಡೋಗಿ ಅಂತ ಹೇಳ್ತಾ. ಇಷ್ಟೇ ಅಲ್ಲ, ಇವಾಗ ಸರ್ ಮಾತಾಡಿದ್ರು, ನಮ್ ಫ್ರೆಂಡ್ಸ್ ಮಾತಾಡಿದ್ರು, ಆದ್ರೂ ಇನ್ನೂ ಒಂದ್ ಸ್ವಲ್ಪ ಜನರ ಹತ್ರ ನಾವು ಮಾತಾಡಿಸ್ತೀವಿ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನೀವು ತಗೊಬೇಕಲ್ಲ, ಅದಕ್ಕೆ ಬನ್ನಿ. ನನ್ನ ಹೆಸರು ಸೌಜನ್ಯ, ನಾನು ಜೂನಿಯರ್ MSc ಸ್ಟೂಡೆಂಟ್. ನಂದು ಸಸ್ಯ ಸಂತೆ ಎಕ್ಸ್ಪೀರಿಯನ್ಸ್ ಯೂನಿವರ್ಸಿಟಿ ಒಳಗೆ ಫಸ್ಟ್ ಟೈಮ್.
ಇಲ್ಲಿ ನಾವು ಬಹಳ ನಮ್ನ ವೆರೈಟೀಸ್ ಆಫ್ ಪ್ಲಾಂಟ್ಸ್ ನೋಡಿದ್ವಿ, ಫ್ಲವರಿಂಗ್ ಪ್ಲಾಂಟ್ಸ್ ನೋಡಿ, ಒಂದೇ ಗಿಡದೊಳಗೆ ಅಂದ್ರೆ ಒಂದೇ ಫ್ಲವರ್ ಒಳಗೆ ಬಹಳ ವೆರೈಟೀಸ್ ಕಲರ್ಸ್ ಬಹಳ ನೋಡಿದೀವಿ. ಆಮೇಲೆ ಇದ್ರೊಳಗೆ ಬರೀ ಫ್ಲವರ್ಸ್ ಅಷ್ಟೇ ಅಲ್ಲ, ಫೋಲಿಯೇಜ್ ಪ್ಲಾಂಟ್ಸ್, ಕಟ್ ಫ್ಲವರ್ಸ್, ಪಾಟೆಡ್ ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್ ಎಲ್ಲಾನು ಮಾಡಿದ್ದಾರೆ. ನಮಗೆ ಬರೀ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳೋದಷ್ಟೇ ಅಲ್ಲ, ನಾವು ಬಿಸ್ನೆಸ್ ತರ ಇಲ್ಲಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಂಡಿದೀವಿ. ಇದರಿಂದ ಸೇಲ್ ಮಾಡೋದನ್ನು ಕಲ್ತಿದೀವಿ. ನನ್ನ ಹೆಸರು ರಕ್ಷಿತಾ, ನಾನು ಜೂನಿಯರ್ MSc ಸ್ಟೂಡೆಂಟ್. ನಾ ಫಸ್ಟ್ UG ಕಲ್ತಿರೋದು ಕೊಪ್ಪಳ ಮುಂಡ್ರಾಬಾದ್ ಕಾಲೇಜಲ್ಲಿ. ಆಕ್ಚುಲಿ ಅದು ಮುಂಡ್ರಾಬಾದ್ ಕಾಲೇಜಲ್ಲಿ ಇಲ್ಲಿ ಸಸ್ಯ ಸಂತೆ ಅನ್ನೋದು ಯಾವತ್ತೂ ನಾನು ಕಂಡಿರ್ಲಿಲ್ಲ. 4 ವರ್ಷ ಆಗಿದ್ರು ಯಾವತ್ತೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಫ್ಲೋರಿಕಲ್ಚರ್ ಸ್ಟೂಡೆಂಟ್ ಆಗಿ ಇಲ್ಲಿ MSc ಮಾಡ್ತಾ ಇಲ್ಲಿ ಸಸ್ಯ ಸಂತೆ ಮಾಡ್ತಾ ಇದ್ದೀನಿ. ಅದೊಂಥರ ಒಂದು ನ್ಯೂ ಎಕ್ಸ್ಪೀರಿಯನ್ಸ್. ಸೇಲ್ ಮಾಡೋದು ಎಲ್ಲಾ ಪಾಟೆಡ್ ಪ್ಲಾಂಟ್ಸ್ ಆಗ್ಲಿ, ಫ್ಲವರಿಂಗ್ ಪ್ಲಾಂಟ್ಸ್ ಆಗ್ಲಿ, ಎಲ್ಲಾ ಟೈಪ್ ಆಫ್ ಪ್ಲಾಂಟ್ಸ್ ಅವೈಲೇಬಲ್ ಇದೆ. ನೀವು ಕೂಡ ಇಲ್ಲಿ ಇನ್ನು 2 ಡೇಸ್ ಇದೆ, ಬಂದು ವಿಸಿಟ್ ಮಾಡಿ. ಎಲ್ಲಾ ಪ್ಲಾಂಟ್ಸ್ ಕೂಡ ನಿಮಗೆ ನಾಲೆಜ್ ಸಿಗುತ್ತೆ, ಎಲ್ಲ ಅದ್ರ ಬಗ್ಗೆ ಗೊತ್ತಾಗುತ್ತೆ. ತಗೊಂಡಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ನಾಲೆಜ್ ನಿಮಗೆ ಗೇನ್ ಆಗುತ್ತೆ. ಪ್ಲೀಸ್ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಂಗೆ ಗೊತ್ತು ಇದನ್ನು ಸ್ಕಿಪ್ ಮಾಡ್ಕೊಂಡು ನೀವು ಲಾಸ್ಟಿಗೆ ಬಂದಿರ್ತೀರ, ಆ ಇನ್ಫಾರ್ಮೇಷನ್ ಯಾರು ಕೇಳ್ತಾರೆ ಅಂತ. ಕೇಳಿದವ್ರಿಗೆ ಯೂಸ್ ಆಗುತ್ತೆ, ಕೇಳಿದ್ದವ್ರಿಗೆ ಇಲ್ಲ. ಬಟ್ ಇನ್ನೂ ತುಂಬ ಇನ್ಫಾರ್ಮೇಷನ್ನು ಫಾರ್ಮರ್ಸಿಗೆ ಬರೋ ಅಂಥದ್ದಿದೆ, ರೈತರಿಗೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.